ಅಕ್ಕ ನೀನು ಹೇಳಿದ್ದೇನೆ ನೀ ಸರಿ ನೋಡು ದೇವ್ರಾಣೆಗೂನುವೆ ನಾನೇನ ನಿನ್ನ ಮಾತು ಕೇಳ್ದಿದ್ದಂಗೆ ನನ್ನ ಗಂಡನ ಹತ್ರ ಜಗಳ ಮಾಡ್ಕೊಬಿಟ್ಟಿದ್ರೆ ನಾನಂತೂ ಮೂರು ಕಾಸು ಹೋಗಿರೋದು ನನ್ನ ಮರ್ಯಾದೆ. ಈ ಮಮ್ತಿನೂ ಅವ್ರ ಮಗಳು ತೇಜ ಏನು ಅಂತ ಒಳ್ಳೆಯವರಲ್ಲ, ಇಬ್ರು ಕಿತ್ತೋದರು. ಅಲ್ಲ ಅದೇನೋ ಫಿಟ್ಟಿಂಗ್ ಇಕ್ಬಿಟ್ಟು ಲಿಕ್ಬಿಟ್ರಲ್ಲ, ಆಮೇಲೆ ನಮ್ಮ ಮನೆ ಮುಂದಕ್ಕೆ ಬಂದು ನಿಂತ್ಕೊಂಡಿದ್ರು ಕಣಕ್ಕ. ನಾವೇನಾರ ಜಗಳ ಪಗಳ ಆಡ್ತೀವ ಕೇಳಿಸ್ಕೊಳ್ಳ ನೀ ಮಾಡನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮುಂದಕ್ಕೆ ಬಂದು ನಿಂತ್ಕೊಂಡಿದ್ರು. ನನಗಂತೂ ಎಷ್ಟು ಸಿಟ್ಟು ಬಂತು, ಎಷ್ಟು ಕೋಪ ಬಂತು ನನಗೆ ಅಂತ ಹೇಳಿದ್ರೆ, ನನ್ನ ಗಂಡಂತಾಗ ಜಗಳ ಆಡಬೇಕು ಅಂತಲೇ ಇದ್ದೆ. ಇವರಿಬ್ರು ಮನೆ ಮುಂದೆ ನಿಂತಿರೋದು ನೋಡಿದೆ. ಬಾಕ್ಲು ತೆಗೆದೇ ಇತ್ತೇಳು ಹಂಗೆ ಬಗ್ಗೆ ನೋಡಿದೆ, ಅಲ್ಲೇನೇ ನಿಂತಿದ್ರು. ನನಗೆ ಅದಕ್ಕೆ ಬಂತು ನೋಡು ನನಗೆ ಸಿಟ್ಟು. ಜಗಳ ಆಡ್ಬೇಕಿದ್ದೋಳು ಆಡ್ತಿದ್ದಂಗೆ ನೈಸಾಗಿ ಮಾತಾಡಿದೆ ನಾನು ನನ್ನ ಗಂಡನ ಹತ್ರ. ನೈಸಾಗಿ ಮಾತಾಡ್ಬಿಟ್ಟು ಹಂಗಲ್ಲ ಹಿಂಗೆ ಅಂತ ಎಲ್ಲ ಹೇಳಿದಕ್ಕೆ ನನ್ನ ಗಂಡನೂ ಬಾಯ್ಬಿಟ್ಟ. ಬಂದಿದ್ರು ಹಿಂಗೆ ಅಂತ ಹೇಳ್ಬಿಟ್ಟು, ಅಕ್ಕ ಏನು ಕೊಡ್ಸಿಲ್ವಂತೆ ಸೀರೆ, ದರಿದ್ರದವರು ಇವರೇ ದುಡ್ಡು ಕೊಟ್ಬಿಟ್ಟು ತಗೊಂಡ್ರದಂತೆ ಸೀರೆಯ. ಎಷ್ಟು ಸುಳ್ಳು ಹೇಳ್ತಾರೆ ನೋಡಕ್ಕ. ನಾನು ಹೇಳಿಲ್ವೇ? ಎಲ್ಲ ಡೋವು ಎಲ್ಲ ದೋಕ. ನಾನು ಹೇಳ್ದೆ ತಾನೇ ನಿನಗೆ. ಅಯ್ಯೋ ಬಾ, ಇವ್ರ ಕತೆಗಳೆಲ್ಲ ನನಗೆ ಗೊತ್ತಿಲ್ವೇ? ಬೇಕು ಅಂತ ನಿನ್ಯ ಹಿಂಗೆಲ್ಲನೂ ಮಾಡಿರೋದು ನೀನು. ನಿನ್ನ ಗಂಡ ಜಗಳ ಆಡ್ಲಿ, ಆವಾಗ ಅವಳು ಖುಷಿ ಆಯ್ತದೆ. ನನ್ನ ಗಂಡ ಅಂತಕ್ಕೆ ನೀ ವಾಪಸ್ ಬಂದ್ಬಿಡ್ತಾನೇನೋ ಅಂತ ಹೇಳ್ಬಿಟ್ಟು ಬೋಲು ಖುಷಿ ಆಯ್ತದ ಅವಳಿಗೆ. ನೀನು ಜಗಳ ಆಡಿದಿದ್ರೆ ಆಡ್ದಿದ್ದು ಒಳ್ಳೇದೇನೆ ಆಯಿತು. ನೋಡಿ ಶಾಂತಮ್ಮ, ಯಾರೋ ಮೂರನೇರು ಮಾತು ಕಟ್ಕೊಂಡು ಜಗಳ ಪಗಳ ಆಡಕ್ಕೆ ಹೋಗ್ಬೇಡ. ಮೂರನೇರು ಯಾರು ಬಂದ್ಬಿಟ್ಟು ನಿನ್ನ ಕಷ್ಟಕ್ಕಾಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ, ಏನೂ ಇಲ್ಲ. ಸರಿನೇ? ನೋಡು, ಏನಾಯ್ತು ನೀನಾಯ್ತು, ನಿನ್ನ ಸಂಸಾರ ಆಯಿತು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನಿನ್ನ ಪಾಡು ನೀನಿರು. ಸರಿ ಅಕ್ಕ, ನಾನು ಹಂಗೆ ನೀವು ಅನ್ಕೊಂಡಿವ್ನಿ. ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡು ತಲೆ ಕೆರ್ಕೊಳ್ಳೋದು ಬೇಡ. ನನ್ನ ಸಂಸಾರ ಒಂದು ಮೊದಲನೇ ಗಂಡು ನಂಗೆ ಆಗ್ಬಿಟ್ಟೈತೆ, ಸತ್ತೋಗ್ಬಿಟ್ಟವನಿ. ಈಗ ಎರಡನೇ ಗಂಡ ಅಂದರೆ ನಾನು ಎಷ್ಟು ಅಡಕವಾಗಿರ್ಬೇಕು ಹೇಳಿ ನಾನು. ಅದಕ್ಕೆ ಇನ್ಮೇಲೆ ಏನು ಮಾತಾಡೋಕ್ಕಿಲ್ಲ. ಹಣೆ ಬರೋದಾಗ ಏನು ಬರ್ದಿದ್ರೆ ಅದೇ ಆಯ್ತದೆ. ನಾನು ಪಾಡು ನಾನು ಸುಮ್ಮನೆ ಹೋಯ್ತಾ ಇರ್ತೀನಿ ಕಣಕ್ಕ. ನೀನು ನೋಡ್ಕೊಲಿಯ ಸ್ಯಾನೆ ಐತಿ. ಅಕ್ಕ ಅದೇನೋ ಕೂಲರ್ ಬಂದವ್ರಂತ 10 ಪ್ಲೇಟ್ ಎಗ್ ರೈಸ್ ಅಂತ ಹೇಳಿದ್ರಲ್ಲ, ಅಕ್ಕ ಅದನ್ನು ರೆಡಿ ಮಾಡಿಬಿಡು, ನಾನು ಪಟ ಎಲ್ಲ ಹಚ್ಕೊಟ್ಬಿಡ್ತೀನಿ. ಸರಿ ಸರಿ ಬಾಮಿ. ಅಕ್ಕ ಪಾರ್ಸಲ್ ಡಬ್ಬುಗಳೆಲ್ಲ ಮುಗ್ದೋಗಿದ್ವು, ಅವನೊಂದು ತಗೊಬಿಟ್ಟು ಬಂದಿದ್ರೆ ಎಲ್ಲ ಸುರೋಗದಮ್ಮ. ಎಲ್ಲ ಪಟ ಮಾಡ್ಬೋದಿತ್ತು. ಈ ಈರುಳ್ಳಿ ಅಷ್ಟೇ ಕಮ್ಮಿ ರೇಟಿಗೆ ನಾವು ಬಂದರೆ ಹಂಗೆ ಹಾಕೊಂಬಿಟ್ಟು ಬರಬೇಕಿತ್ತು. ಅಯ್ಯೋ ಸಂತಕ್ಕೆ ಹೋಗ್ಬೇಕಮ್ಮಿ, ಯಾರೋ ಹೋಯ್ತಾರೆ ಅಂತ ಸುಮ್ಮನಿವ್ನಿ. ನೋಡ ನೀರು ಅಕ್ಕ, ನನ್ನ ಗಂಡ ಹೋಯ್ತಾನಲ್ಲ, ನನ್ನ ಗಂಡಂಗೆ ಹೇಳ್ತೀನಿ ತಗ. ನನ್ನ ಗಂಡ ಹಂಗೆ ನೀ ತಗೊಂಬಿಟ್ಟು ಬಂದು ಕೊಡ್ತಾನೆ. ಹಂಗೆ ನೀ ಮಾಡು. ಒಂದು ಪ್ಲೇಟ್ ಎಗ್ ರೈಸ್ ಕೊಡ್ರಿ. ಅಣ್ಣ ಹಾಕ್ತೀವಿ. ಅಕ್ಕ ಎಗ್ ರೈಸ್ ಅಂತೆ ಒಂದು ಪ್ಲೇಟು, ಅದ್ರಾಗೆ ನೀ ಒಂದು ಪ್ಲೇಟ್ ತೆಗೆದು ಹಾಕ್ಬಿಡು. ಇರು ಅಣ್ಣ, ತಗೊಳ್ಳಿ. ಏನಮ್ಮ ಹೆಂಗೈತೆ ಬಿಸ್ನೆಸ್ಸು, ಪರವಾಗಿಲ್ವಾ? ಅಣ್ಣ, ಎಗ್ ರೈಸ್ ಅಂಗಡಿ ಅಲ್ವಾ, ಬಿಸ್ನೆಸ್ ನಡೀತಿರ್ತದೆ, ಅದ್ರಾಗ ಏನು ತೊಂದರೆ ಇಲ್ಲ. ಆ ಬುಟ್ಟೆ ಮಾವು ಇದ್ರಾಗ ನಡೆಯೋದು ಕಡಿಮೆ ಬಿಟ್ರೆ ಇನ್ನು ಬೇರೆ ಟೈಮಾಗೆಲ್ಲ ಕಬಾಬ್ ಬೇರೆ ಮಾಡ್ತಿದ್ದೀವಿ ಇವಾಗ. ಕಬಾಬು ಶುರು ಮಾಡ್ಕೊಬಿಟ್ರು. ಸರಿ ಸರಿ ಬಿಡು, ಹೆಂಗನುವೆ ಏನೋ ಬಿಡಮ್ಮ. ಇನ್ನು ಊರಾಗೆ ಏನು ಯಾವ್ದೇನೋ ಅಂತಾರಲ್ಲ, ಏನೋ ಟೇಸ್ಟಿಂಗ್ ಪೌಡ್ರ್ ಅವು ಇವು ಹಾಕ್ದಿದ್ದಂಗೆ ಮಾಡ್ತಿರಲ್ಲ, ಏನೋ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತಲೇ ನೀವು ಅನ್ಕೋಬೋದು. ನಾವು ಹಂಗೇನಣ್ಣ, ಏನು ಕೆಮಿಕಲ್ಗಳು ಅವು ಏನೇನೋ ಇತ್ತವಂತೆ, ನಾವು ಏನು ಹಾಕಕ್ಕಿಲ್ಲ, ಹಂಗೆ ನೀ ಮಾಡೋದೇನೇ ನೀ. ಸರಿ ಸರಿ ಕಣಮ್ಮ. ಇದೇನಿದು ಲಕ್ಷ್ಮಿ ಅಕ್ಕನ ಗಂಡ ತಾನೆ? ಅಕ್ಕ ಯಾಕೋ ನಿಮ್ಮ ಯಜಮಾನಪ್ಪ ಅಲ್ಲೋಡು ನೀನು ಹುಡಿಕೊಂಬಿಟ್ಟು ಬಂದವನೇ. ಹೌದೇ? ಸುಮ್ಮನಿರೇನು ಮಾತಾಡಬೇಡ, ಬೇಕಾದ್ರೆ ಬಂದು ಮಾತಾಡ್ತಾನೆ. ಇಲ್ಲ ಅಂತಂದ್ರೆ ಬಿದ್ದಿರ್ಲ ಹಂಗೇನೇ ನೀ. ನೋಡಮ್ಮಿ, ನಮ್ಮದು ನಾವು ನೋಡ್ಕೋಬೇಕು. ಅವನಿಗೂ ಅವ್ರ ಅಮ್ಮಂಗೂ ಇರೋಷ್ಟು ಕೊಬ್ಬು ಯಾರಿಗೂ ಇಲ್ಲ. ಯಾಕೆ ಬೇಕು ಬಿಡು, ಹೆಂಗನ ಮಾಡ್ಕೊಂಡ್ಲಿ. ಲಕ್ಷ್ಮು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಕ್ಕ ಬಾಯ್ಲಿ, ನಾನು ನೋಡ್ಕೊಂಡು ತಿರುತ್ತೀನಿ ಬಾಯ್ಲಿ. ನೋಡಿ, ನಮ್ಗೆ ಇಲ್ಲಿ ಕೆಲಸ ಐತೆ, ಇಲ್ಲಿ ಮಾತಾಡಕ್ಕೆಲ್ಲನೂ ಟೈಮ್ ಇಲ್ಲ. ಲಕ್ಷ್ಮು, 2 ನಿಮಿಷ ಲಕ್ಷ್ಮು. ಅಕ್ಕ ಬಾಕ, ನಾನು ತಿರುಗಿಸ್ತಿರ್ತೀನಿ ಅದನ್ನ, ನೀನು ಮಾತಾಡ್ಬಾಕ. ಏನು ಹೇಳು? ಲಕ್ಷ್ಮು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಲಕ್ಷ್ಮು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದೊಡ್ಡ ತೆಪ್ಪು ಮಾಡಿಬಿಟ್ಟೆ ನಾನಂತೂ. ಎಂಥ ತೆಪ್ಪು ಮಾಡಿದ್ದೀನಿ ಅಂದರೆ ಎಕ್ಕಡ ತಗೊಂಡು ಹೊಡ್ಕೋಬೇಕು ನಾನಂತೂ. ಇತ್ತು ನಮ್ಮ ಅಮ್ಮನ ಮಾತು ಕಟ್ಕೊಂಡು ಎಲ್ಲರಿಂದ ಎಲ್ಲ ಕಡೆಯಿಂದ ದೂರ ಆಗೋಗ್ಬಿಟ್ಟೆ ನಾನಂತೂ. ನನಗಂತೂ ಸಾಕಾಗೋಗ್ಬಿಡ್ತು ನನಗಂತೂ. ಯವ್ವ ಹೆಂಗೆ ಅನ್ನಿಸ್ತಾಯ್ತು ನನಗೆ ಅಂತ ಹೇಳಿದ್ರೆ, ಈ ಜನ್ಮ ಯಾಕೆ ಬೇಕು ಅಂತ ಅನ್ನಿಸ್ತೈತೆ. ಲಕ್ಷ್ಮು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಲಕ್ಷ್ಮು. ನಿನ್ನ ಮಾತು ಕೇಳಿದ್ರೆ ಇಷ್ಟೊತ್ತಿಗೆ ನಾನು ಉದ್ಧಾರ ಆಯ್ತಿದ್ದೇನೋ. ನಮ್ಮ ಅಮ್ಮನ ಮಾತು ಕೇಳಿ ಎಲ್ಲ ಕಡೆಯಿಂದನೂ ಹಾಳಾಗೋಯ್ತಿದ್ದೀನಿ. ನಂದು ಅಂತ ಹೇಳ್ಬಿಟ್ಟು ಇವತ್ತು ಏನೂ ಉಳಿಸ್ಕೊಂಡಿಲ್ಲ, ಎಲ್ಲ ಹಾಳು ಮಾಡ್ಕೊಂಡು ಹಾಳ್ಗೆ ಹೋಗ್ಬಿಟ್ಟೆ ನಾನಂತೂ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಲಕ್ಷ್ಮು, ದಯವಿಟ್ಟು. ಇನ್ನು ಮ್ಯಾಲೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಿನ್ನ ಅಂಗಡಿನಾಗೆ ನೀನು ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಆದ್ರೂ ಕೊಟ್ಬಿಡು, ಮಾಡ್ಕೊಂಡಿದ್ಬಿಡ್ತೀನಿ. ಇಲ್ಲಾಂದರೆ ಬೇರೆ ಕಡೆ ಎಲ್ಲ ದುಡಿಯೋಕೆ ಹೋಯ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನೀನು ಮತ್ತೆ ಹೊಸ ಸಂಸಾರ ಶುರು ಮಾಡ್ಕೊಳ್ಳೋಣ. ಅಪ್ಪ, ನಾನು ಇದಕ್ಕೋಸ್ಕರ ನೀನು ಕಾಯ್ತಾ ಇದ್ದೆ. ಹೆಂಗೋನು ಎಲ್ಲ ನನ್ನೂ ನನ್ನ ಗಂಡನೂ ಒಂದು ಮಾಡೋರಲ್ಲ, ಹಂಗೇನೇನಿಯ ಇವ್ರನ್ನೂ ಒಂದು ಮಾಡಿಬಿಟ್ರೆ ಎಷ್ಟೋ ಸಂದಾಗಿರ್ತದೆ ದೇವ್ರು. ಹೆಂಗೋನು ಒಂದಾಗಿ ಹೋಗ್ಬಿಟ್ರೆ ಅಷ್ಟೇ ನೀ ಸಾಕು. ನೋಡು, ನಾನು ಬದಲಾಯ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ. ಬಾಯಾಗ ನೀನು ನಿಮ್ಮಮ್ಮ ಹೇಳಿರೋದು ನಾನು ಲಕ್ಷ ಕಿತ ಕೇಳಿದ್ದೀನಿ ನಾನಂತೂ. ನೋಡು, ನನಗೆ ಬರೀ ಬಾಯಾಗ ಮಾತಾಡೋರ ಅವಶ್ಯಕತೆ ಇಲ್ಲ. ಮಾತಾಡೋರೇನು, ನಾನು ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ, ನಾನು ನಿನ್ನ ಅಷ್ಟು ಇಷ್ಟಪಡ್ತೀನಿ, ನಾನು ನಿನ್ನ ಇಷ್ಟು ಇಷ್ಟಪಡ್ತೀನಿ, ನಾನು ಅದನ್ನು ಮಾಡ್ತೀನಿ, ನಾನು ಇದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ ಹೇಳ್ಬೋದು. ಆದರೆ ಮಾಡಿ ತೋರಿಸೋದನ್ನು ಮಾತ್ರ ನೀನು ನಂಬಬೇಕು. ನೋಡು, ನೀನು ನಿಮ್ಮ ಅಮ್ಮ ನನಗೆ ಮಾಡಿದಿರಲ್ಲ, ಇವತ್ತಿನ ಗಂಟ ಮರೆಯೋಕ್ಕಿಲ್ಲ.
ಹೊದ್ಕೊಂಬಿಟ್ಟು ಬರೋದು, ಅವ್ರಿಗೆ ಮೋಸ ಮಾಡೋದು, ಇವ್ರಿಗೆ ಮೋಸ ಮಾಡೋದು. ಥೂ ನಿನ್ ಜಲ್ಮುಕ್ಕೆ. ನೀನು ಏನೇ ಹೇಳು ನೀನು, ನೀನಂತೂ ಬದಲಾಗಿಲ್ಲ ಅಂತಾನೆ ನೀ ಅನ್ನಿಸ್ತದೆ ನನಗೆ. ನೋಡು, ನನ್ನ ಜೀವನ ಕಟ್ಕೊಂಡು ನನ್ನ ಪಡಗ್ ನಾನಿದ್ದೀನಿ. ಒಂದು ಹುಡುಗಿನ ಮದುವೆ ಮಾಡ್ಕೊಂಬಿಟ್ಟು ಬಂದು ಕೂಳು ಹಾಕಕ್ಕೂ ಯೋಗ್ಯತೆ ಇಲ್ದಿದ್ದಂಗೆ ನಿನ್ನ ಮಕ್ಕ ಮುಚ್ಚ ನನ್ನ ಹಂಗೆ ನೆನೆಯ ಕಳಿಸ್ಬಿಟ್ಟಲ್ಲ. ಹೇಳಿ ನೀನು, ಕೂಳು ಹಾಕಕ್ಕೂ ಯೋಗ್ಯತೆ ಇಲ್ಲ ನಿನಗೂ ನಿಮ್ಮ ಅಮ್ಮಂಗೂ ಎಲ್ರಿಗೂ ಬೀದಿಗೆ ಬಿಟ್ಬಿಟ್ಟಲ್ಲ. ಇವತ್ತು ಕಷ್ಟಪಟ್ಕೊಂಡು ಕಟ್ಕೊಂಡಿದ್ದೀನಿ ನಾನು ಈ ಥರ ಜೀವನನ. ಅಂತದ್ರಾಗ ಬಂದ್ಬಿಟ್ಟು ಇವಾಗ ತಿರುಗಿ ಮೋಸ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಏಯ್ ಒಯ್ತಾ ಇರು ಸುಮ್ಕೆನೆನಿಯಾ. ಲಕ್ಷ್ಮೂ ಅಕ್ಕ, ಒಂದೇ ಒಂದು ಚಾನ್ಸ್ ಕೊಟ್ರೆ ತಾನೇ ಗೊತ್ತಾಗೋದು ಇವ್ನು ಒಳ್ಳೆಯವರು ಕೆಟ್ಟವರು ಅಂತ ಹೇಳ್ಬಿಟ್ಟು ಒಂದೇ ಒಂದು ಚಾನ್ಸ್ ಕೊಟ್ಬಿಡು ಹೋಗ್ಲಿ. ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ನನಗಂತೂ. ನೀ ಸುಮ್ಮನೆ ಎಗ್ರೈಸ್ ಮಾಡಿ, ನೀನು ಸುಮ್ಮನೆ ಸೀಟ್ಗಿದೋದತ್ತು. ನೀನು ಗೊತ್ತಾಗಲ್ಲ ನಿಂಗೆ ಏನು ಅಂತ ಹೇಳ್ಬಿಟ್ಟು ನೀನು ಅನ್ಕೊಂಡ್ರೆ ಅಷ್ಟೇನು ಒಳ್ಳೆರೇನಲ್ಲ. ನಾನು ನೋಡ್ಬಿಟ್ಟಿದ್ದೀನಿ, ಮುಳುಗಿಸ್ ತೇಲಿಸ್ಬಿಡ್ತಾರೆ. ಎಗ್ರೈಸ್ ಅಂಗಡಿನೂ ಸೇರಿ ನನ್ನೂ ಸೇರಿ ನಿನ್ನೂ ಸೇರಿ ಮಾರಾಕ್ಬಿಟ್ಟು ನಾ ಮತ್ತೇನು ಸಾಮಾನ್ಯ ಅಂತ ಅನ್ಕೊಂಬಿಟ್ಟಿದ್ಯಾ? ಹಬ್ಬಬ್ಬಬ್ಬಬ್ಬ ಸಖತ್ತು ಕತೆ. ಮಾರ್ಬಿಟ್ಟು ಒಂದೇ ಸಲನೇ ಮುಳುಗು ಸಾಕ್ಬಿಡ್ತಾರೆ ಅಷ್ಟೇನೆ. ಅದೆಲ್ಲ ಯಾಕೆ ಬೇಕು ನಮಗೆ? ಸುಮ್ಮನೆ ಇರು ಯಪ್ಪ ದೇವ್ರೆ. ಅಲ್ಲ ಅಕ್ಕ, ಅದು ಮಾಡು ನೀನು ಎಗ್ರೈಸ್ ಮಾಡು. ಇವಕ್ಕ ಬಿಡು, ಇನ್ನೇನು ಹೇಳಿದ್ರು ಕೇಳಲ್ಲ ಇವಕ್ಕ. ಏನಮ್ಮ ಫೋನ್ ಪೇ ಮಾಡಿದೀನಿ ಕಾಸನ್ನ. ಸರಿ ಅಣ್ಣ. ಲಕ್ಷ್ಮು ನಾನು ಚೇಂಜ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ನಿಜವಾಗೂ ನಾನು ಚೇಂಜ್ ಆಯ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಂದು ದೊಡ್ಡ ತೆಪ್ಪಾಯಿತು. ನಾನು ಬೇಕು ಅಂತ ಏನು ಇದೆಲ್ಲ ಮಾಡಲಿಲ್ಲ. ಏನೋ ಮಾಡೋಕ್ಕೋಗಿ ಏನೋ ಆಯಿತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಲಕ್ಷ್ಮು. ಇದೇ ಕೊನೆ. ಇನ್ನೊಂದು ಕಿತ್ತ ಹಿಂಗೆಲ್ಲನೂ ಮಾಡೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ಮ್ಯಾಲೆ ನಾನು ಇನ್ನೊಂದು ಸಂದಾಕ ನೋಡ್ಕೊತೀನಿ. ನಾನು ಚೆನ್ನಾಗಿ ದುಡಿತೀನಿ, ಎಲ್ಲ ಮಾಡ್ತೀನಿ. ನಮ್ಮಮ್ಮ ನನಗೆ ಸಖತ್ತು ಟಾರ್ಚರ್ ಕೊಟ್ಬಿಟ್ಟು ನಮ್ಮ ಅಮ್ಮನಿಂದ ನಾನು ಇರೋ ಪರ ನೆಮ್ಮದಿ ಎಲ್ಲ ಹೋಗ್ಬಿಟ್ಟೈತೆ. ಯಾವ ನೆಮ್ಮದಿನೂ ಉಳ್ಕೊಂಡಿಲ್ಲ ನನಗಂತೂ. ದಯವಿಟ್ಟು ಲಕ್ಷ್ಮು, ಇದೊಂದೇ ಒಂದು ಕಿತ್ತ ನನ್ನ ಕ್ಷಮಿಸ್ಬಿಟ್ಟು ನಿನ್ನ ಜೊತೆಗೆ ಸೇರಿಸ್ಕ. ನಮ್ಮದೇ ನಿಯತಿ ಒಪ್ಪಾಯಿತು. ದಯವಿಟ್ಟು ನಮ್ಮ ಅಮ್ಮ ನನಗೆ ಎವ್ವಿ ಟಾರ್ಚರ್ ಇರ್ತದೆ. ಎಲ್ಲೋದ್ರೂ ಕೆಲಸ ಮಾಡೋಕೆ ಬಿಡಲ್ಲ. ಎಲ್ಲೋದ್ರೂ ಏನಾರ ಒಂದೊಂದು ಮಾಡ್ತಿರ್ತದೆ. ದಯವಿಟ್ಟು ನೀನೇನೇ ನನಗೊಂದು ದಾರಿ ತೋರಿಸ್ಬೇಕು ಪ್ಲೀಸ್ ಲಕ್ಷ್ಮು. ಓ ಹಾಗಂದ್ರೆ ಏನು ಇವಾಗ ಗತಿ ಇಲ್ಲ, ಕೊನೆಗೆ ನಾನೇ ಗತಿ. ಉಳ್ಕೊಳಕ್ ಮನೆ ಐತೆ, ತಿನ್ನಕ್ ಊಟ ಕೊಡ್ತೀನಿ, ಸೋಮಾರಿ ಥರ ಬಿದ್ದಿರ್ಬೋದು ಅಂತ ಹೇಳ್ಬಿಟ್ಟು ಬಂದಿದ್ಯಲ್ವಾ? ನೀನು ನಿನ್ನ ಸೋಮಾರಿತನಕ್ಕೆ ದೇವರು ಸರಿಯಾಗಿ ಏನಿಯ ಉತ್ತರ ಕೊಡ್ತಾವನೆ ನೋಡು. ನೀ ಲಕ್ಷ್ಮು ಒಳ್ಳೆರ್ಗೊಳ್ಳೆಳು, ಕೆಟ್ಟಳು. ನಿನ್ನೂ ನಿಮ್ಮ ಅಮ್ಮನೂ ಬೇಜಾರು ನೋಡ್ಬಿಟ್ಟಿದ್ದೀನಿ. ನನಗೂ ಸಾಕ ಹೋಗ್ಬಿಟ್ಟೈತೆ. ನನಗೂ ನೋಡು, ದೊಡ್ಡ ನಮಸ್ಕಾರ. ಸುಮ್ಮನೆ ಒಯ್ತಾ ಇರು. ಬಾಯಿ ಮಾತಾಗೆ ಬೆಟ್ಟನೆ ಕಿತ್ತಾಕ್ಬಿಡ್ತೀಯ. ಒಳ್ಳೆಯವನು ಮಾತ್ರ ನೀನು ಆಗಕ್ಕಿಲ್ಲ ಅಂತ ನನಗೆ ಗೊತ್ತು. ಇವತ್ತು ಹೆಂಡ್ತಿ ನೆನಪಾದ್ಲ? ಇಷ್ಟು ದಿನ ಹೆಂಡ್ತಿ ಬೇಕಿರ್ಲಿಲ್ವಾ? ಹೆಂಡ್ತಿಗೆ ಊಟ ಹಾಕುದ್ನ ತಿನ್ಲಾ ಬಿಟ್ಲಾ ಅದೇನು ಗೊತ್ತಿರಲ್ವ ನಿನಗೆ? ಇವಾಗ ನಿನ್ಗೆ ಹೆಂಡ್ತಿ ಬೇಕಾದ್ಲಲ್ವ ನಿನಗೆ? ನೋಡು, ಸುಮ್ಮನೆ ಒಯ್ತಾ ಇದ್ರೇನಿಯ ಸರಿ. ನನಗೆ ಸುಮ್ಮನೆ ತಿಕ್ಲತ್ತಿಸ್ಬೇಡ, ಸರಿನಾ? ನಿನ್ನ ಪಾಡೋಗಿ ನೀನು ಹೋದ್ರೆ ನನಗಂತೂ ತುಂಬ ಒಳ್ಳೇದು. ನಿನ್ನ ಪಾಡೋಗಿ ನಿಲ್ಲಿಂದ ಒಯ್ತಾ ಇರು. ಇವಕ್ಕ ಕೋಪ ಬಿಡಕ್ಕಿಲ್ಲ ಬಿಡು. ಇವಕ್ಕ ಇನ್ನ ಅಷ್ಟೇ. ಇವಕ್ಕ ಹಿಂಗೆ ಗೊತ್ತಾದಷ್ಟು ನನಗೂ ಗೊತ್ತಾಗಲ್ಲ. ಆದ್ರೂ ಒಂದಾಗ್ಬೋದಿತ್ತಪ್ಪ. ಏನಾಯ್ತಿತ್ತು? ಎಲ್ರಿಗೂ ಬುದ್ಧಿ ಹೇಳ್ತದೆ. ಇವಕ್ಕ ಯಾಕಿಂತ ಕೆಲಸ ಮಾಡ್ತದೋ ಏನೋ. ಮುದ್ಯಕ್ಕೆ ಹೋದ್ರೆ ನನ್ನೇ ಬೈತದೆ. ಬಿಡು, ಅವ್ರ ಮನ್ಸಾಗ ಏನೇನಾಯ್ತೋ ಯಾರಿಗೆ ಗೊತ್ತು. ಸರಿ ಬಿಡು, ಆಯಿತು. ನೀನು ನನಗೆ ಕ್ಷಮಿಸ್ತಾರಲ್ವಾ? ನಾನು ಬದಲಾಗಿದ್ದೀನಿ ಅಂದರೂ ನೀನು ನಂಬ್ತಾ ಇಲ್ಲ ಅಲ್ವಾ? ಒಂದಿನ ನೀನೇ ಹೇಳ್ತೀಯ ಬದಲಾಗಿದ್ದೀನಿ ಅಂತ ಹೇಳ್ಬಿಟ್ಟು ನೀನೇ ಮಾತಾಡ್ತೀಯ. ಆವಾಗಲೇ ಏನಿಯ ಗೊತ್ತಾಗೋದು. ಸರಿ ಬಿಡು, ಆಯಿತು, ನಾನು ಒಯ್ತೀನಿ. ನಾನೇ ನೀನು ನಿಂತ್ಕೊಂತ ಹೇಳಿಲ್ವಲ್ಲ ಹೋಗು ಅಂತ ನೀನೇ ಹೇಳ್ತಿರೋದು. ದಯವಿಟ್ಟು ಹೊಂಟೋಗ್ಬಿಡು. ಇಲ್ಲಿ ನಿಂತ್ಕೊಬೇಡ, ನನ್ನ ಕಣ್ಣು ಮುಂದೆ ಅಂತ ಮೊದಲೇ ನಿಂತ್ಕೊಬೇಡ. ಒಯ್ತಾ ಇರು ಸುಮ್ಕೆ ನೀಯ. ಥೂ, ಎಂಥ ಕೆಲಸ ಮಾಡ್ಕೊಂಬಿಟ್ಟೆ. ಎಲ್ಲ ಕಡೆಯಿಂದಲೂ ಹಾಳು ಮಾಡ್ಕೊಂಬಿಟ್ಟೆ ನಾನೇನಿಯ. ಎಲ್ಲ ಜೀವನನೂ ಹಾಳಾಗೋಯ್ತು. ಎಲ್ಲ ನಮ್ಮ ಅಮ್ಮನಿಂದ ನೆನೆಯ. ಕಟ್ಕೊಂಡಿರೋ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಿದ್ದಂಗೆ, ಅವಳು ಉಣ್ಲಾ ತಿನ್ಲಾ ಬಿಟ್ಲಾ ಅಂತ ನೋಡ್ಕೊಂಡಿದ್ದಂಗೆ. ಈಗ ಬಂದ್ಬಿಟ್ಟು ಕ್ಷಮೆ ಕೇಳಿದ್ರೆ ಯಾರು ಕ್ಷಮಿಸ್ತಾರೆ ಹೇಳಿ ನನ್ನ? ಈಗ ಏನು ಮಾಡಲಿ ನಾನು? ಥೋ ಹೋಗತ್ತಾ. ಆಯ್ತಾ ಎಗ್ ರೈಸು? ಅಕ್ಕ ರೆಡಿ ಆಯ್ತು. ಅಲ್ಲ ಕಣಕ್ಕ, ಎಲ್ರಿಗೂ ಬುದ್ಧಿ ಹೇಳ್ತೀಯ. ನೀನು ಯಾಕಕ್ಕ ನಿನ್ನ ಗಂಡನ ಕ್ಷಮಿಸ್ಬಿಟ್ಟು ಒಪ್ಕೊಬೋದಿತ್ತಲ್ಲ? ಅಮ್ಮಿ, ಮನುಷ್ಯ ಬದಲಾಗ್ತೀನಿ ಅಂತ 50 ಸಲ ಹೇಳೋರ್ನ ನಂಬೋದಕ್ಕಿಂತ ಬದಲಾದ್ಮೇಲೆ ನಂಬಬೇಕು. ನಾನು ಜೀವನದಾಗ ಒಳ್ಳೆ ಪಾಠ ಕಲ್ತ್ಕೊಬಿಟ್ಟಿದ್ದೀನಿ. ಬದಲಾದ್ಮೇಲೆ ಏನಿಯ ನಂಬಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನೆನೆಯ ನಾನು ಇವಾಗ ಸದ್ಯಕ್ಕೆ ಸುಮ್ಮನೆ ಆಗಿರೋದು. ಬದಲಾದ್ಮೇಲೆ ನಂಬನ ಅಂತ ಹೇಳಿ ನೋಡು. ಇದೆಲ್ಲನೂ ಯಾಕೆ? ಎಲ್ಲ ಬಿಟ್ಬಿಟ್ಟು ನಮ್ಮ ಪಡೋ ನಾವು ಸುಮ್ಮನೆ ಆಗೋಣ. ಈಗ ಅದೆಲ್ಲ ಬಿಟ್ಟಾಕು. ಅವ್ನು ಬದಲಾದ್ಮೇಲೆ ನಂಬಬೇಕು. ಜನ ಅದೇನೋ ಅಂತಾರಲ್ಲ, ಮಾತಿಗಿನ್ನೂ ಆ್ಯಕ್ಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಡಿ ಮಾಡಿ ಎಗ್ ರೈಸ. ಪಾರ್ಸಲ್ ಬೇರೆ ಕೊಟ್ಟಬೇಕು. ಎಷ್ಟು ಕೆಲಸ ಐತೆ ಇತ್ಲಾಗ ಬಾ. ಈವಣ್ಣಯ್ಯ ಎತ್ತೋಯ್ತೋ ಏನು? ಏನು ಮಾಡೋದು? ನನಗೆ ಪಾಪ ಎಷ್ಟೆಲ್ಲ ಜೀವನಕ್ಕೆ ಇದು ಮಾಡಿಕೊಟ್ಟವ್ರೆ. ಇವ್ರ ಸಂಸಾರನೂ ನಾನು ಒಂದು ಮಾಡಬೇಕಲ್ಲ. ಇವ್ರು ಬೇರೆ ಆದರೆ ನನಗೆ ಇಷ್ಟ ಆಯ್ತದ? ಇಲ್ಲ, ಇರುವ ನಿಮಿಷ. ಅಕ್ಕ, ಅದೇ ಪಕ್ಕದ ಮನೆ ಅವ ಅಮ್ಮಂಗೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಮರ್ತ್ಬಿಟ್ಟು ಬಂದಿದ್ದೀನಿ ಕಣಕ್ಕ, ಕೊಟ್ಬಿಟ್ಟು ಬರ್ತೀನಿ. ಸರಿ, ಹೋಗಿ ಸರ್ನ ಬಾ. ಈ ಪ್ಯಾಕೇಜ್ ಎಲ್ಲ ಕೊಟ್ಬಿಟ್ಟು ಬರಬೇಕು. ಸರಿ ಅಕ್ಕ. ಅಣ್ಣ ಏನು ಶಾಂತ? ಅಣ್ಣ,
ಅವ ಅಕ್ಕಂಗೆ ಹೇಳ್ತು ಅಂತ ಬೇಜಾರು ಮಾಡ್ಕೋಬೇಡ. ಯಾಕಂದ್ರೆ ಆ ಅಕ್ಕನೂ ಬೇಜಾನ್ಸ್ಕಿತ ನಿಮ್ಮನ್ನ ನೋಡೈತೆ. ನೀವು ಇವತ್ಕಿತ ಹೇಳಿ ಬದಲಾಯ್ತೀನಿ ಅಂತ ಹೇಳಿ ಪದೇ ಅದೇ ಕಂತ್ರಿ ಕೆಲಸ ನೀನು ಮಾಡ್ತಿರ್ತಿರಲ್ಲ. ಅಂದ್ರೆ ಕಂತ್ರಿ ಕೆಲಸ ಮಾಡ್ತಿರ್ತೀರ ಅಂದ್ರೆ ತೆಪ್ಪ ಅದು ಇದು ಅಂತ ಹೇಳ್ತಿಲ್ಲ, ಮಾಡೋದನ್ನೇ ಮಾಡ್ತಿರ್ತಿರಲ್ಲ. ಅದಕ್ಕೆ ಆ ಅಕ್ಕ ಹಿಂಗೊಂದು ಸ್ಯಾನೆ ಬೇಜಾರಾಗ್ಬಿಟ್ಟಿರ್ತದೆ. ಮಾಡೋದನ್ನೇ ಮಾಡ್ತಿರ್ತಾರೆ, ಎಷ್ಟು ಹೇಳಿದ್ರು ಬದಲಾಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಬೇಜಾರಾಗೋಗ್ಬಿಟ್ಟಿರ್ತದೆ. ಅದಕ್ಕೆ ನೀನು ಆ ಅಕ್ಕನೂ ಕ್ಷಮಿಸ್ತಿಲ್ಲ. ನೋಡಿ, ನಮ್ಮ ಯಜಮಾನ್ರು ಹಿಡ್ಕೊಳ್ಳಿ. ನಮ್ಮ ಯಜಮಾನ್ರು ಇವಾಗ ಕೆಲಸಕ್ಕೆ ಸೇರ್ಕೊಂಡವ್ರೆ. ನೀವು ಇವಾಗ ಇಷ್ಟು ದಿನ ನೀವು ಏನು ಮಾಡಿದಿರೋ ಅದನ್ನು ನೀವೇ ಬದಲಾಯಿಸ್ಬಿಡಿ. ನೀವೇ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ನೀವು ಅವಾಗ ಆ ಅಕ್ಕ ಇಂತಕ್ಕೆ ಬಂದರೆ ಆ ಅಕ್ಕ ಏನು ಒಪ್ಕೋತದೆ. ನೀವು ಬದಲಾತೀನಿ ಅಂತ ಬರೀ ಮಾತಾಗಿ ಹೇಳಿದ್ರೆ ಸಾಕಾಗಿಲ್ಲ ಕಣಣ್ಣ. ನೀನು ಏನಾರ ಬದಲಾವಣೆನ ಒಂದೊಂದು ಹೆಜ್ಜೆನೇ ಇಕ್ಕೊಂಡು ಹೋಗ್ಬೇಕು. ಈಗ ಮೊದಲು ಯಾವ್ದನ್ನ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ಸೇರ್ಕೊಳ್ಳಿ. ನಮ್ಮ ಯಜಮಾನ್ರು ನೀವು ಫ್ರೆಂಡ್ ಅಂತಲ್ಲ, ಹೋಗಿ ನಮ್ಮ ಯಜಮಾನ್ರ ಹತ್ರ ಮಾತಾಡಿ. ನಮ್ಮ ಯಜಮಾನ್ರು ನಾನು ಹೇಳಿರ್ತೀನಿ, ಯಾವ್ದನ್ನ ಒಂದು ಕೆಲಸ ಕೊಡಿಸ್ತಾರೆ. ಹಾಂ ಹೌದು. ನಿಮ್ಮ ಯಜಮಾನ್ರು ಬಟ್ಟೆ ಅಂಗಡಿನ ಕೆಲಸ ಮಾಡ್ತಾವನೆ ಅಂತ ಹೇಳು. ನನಗೂ ಗೊತ್ತಿತ್ತು, ನಾನು ಒಂದ್ಸಲ ಹೋಗಿದ್ದೆ. ಹೌದಣ್ಣ, ಅಲ್ಲಿಗೆ ಹೋಗು. ನೀನು ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡು. ನೀನು ಅಲ್ಲಿಗೆ ಹೋಗಿ ಮಾತಾಡಿದ್ರೆ ಯಾವ್ದನ್ನ ಒಂದು ಕೆಲಸ ಕೊಡ್ತಾರೆ. ಇನ್ನೇನು ಕೆಲಸ ಮುಗಿಸ್ಕೊಂಡು ಬರ್ತಾರಲ್ಲ ಸಂಜೆ, ಅವಾಗ ಕುಂತ್ಕೊಂಡು ಮಾತಾಡಿ ಕೆಲಸಕ್ಕೆ ಏನೋ ಹುಡಿಕಳಿ. ಅವಾಗ ನಿಮ್ಮ ಹೆಂಡ್ತಿನೂ ನಿಮ್ಮನ್ನ ಬಿಡು ನನ್ನ ಗಂಡ ಬದಲಾಗವನೆ ಅಂತ ಹೇಳ್ಬಿಟ್ಟು ಒಪ್ಕೋತದೆ. ಇಲ್ಲಾಂದ್ರೆ ನಿಮ್ಮ ಸಂಸಾರ ಈ ಜನ್ಮದಾಗ ಸರಿ ಹೋಗೋಕ್ಕಿಲ್ಲ ಕಣಣ್ಣ. ಹಿಂಗೆ ನೀವು ಒದ್ದಾಡ್ಕೊಂಡು ಸಾಯ್ಬೇಕಾಯ್ತದೆ ನಿಜವಾಗೂ. ನೋಡು, ನಾನು ಏನು ಹೇಳ್ದೆ ಅಂತ ಹೇಳ್ಬಿಟ್ಟು ಬದಲಾಗು. ನೀನು ಹೆಂಡ್ತಿ ಬೇಕು ಅಂತ ನಿಂಗೆ ಮನಸ್ಸಾಗಿದ್ರೆ ನೀನೇ ಬದಲಾಯ್ತೀಯ ನೋಡು. ಹ್ಞೂ ಶಾಂತ, ನಾನು ಬದಲಾಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾನೇನೇ ಬೀದಿ ಪಾಲಾಗಿ ಹೋಗ್ಬಿಡ್ತೀನಿ. ಹಾಗಲ್ಲ, ಬದಲಾಯ್ತೀನಿ ನಾನು. ನನ್ನ ಹೆಂಡ್ತಿನ ಸಂದಾಗಿ ನೋಡ್ಕೋಬೇಕು ನಾನು. ನನಗೂ ಇನ್ನೂ ಏನೇನೇನೋ ಕನಸುಗಳವೆ. ಅದೇ ಕೆಲಸ ಏನಿಯ ಮಾಡ್ತೀನಿ ಇರು. ಫಸ್ಟ್ ಹೋಗ್ಬಿಟ್ಟು ಕೆಲಸ ಅಂತ ಹುಡುಕಂತೀನಿ. ನೀನು ಹೇಳೋದು ಸರಿ ನೆನಿಯ. ಲಕ್ಷ್ಮಣ್ ಸುಮ್ಮನೆ ಬದಲಾಗಿದ್ದೀನಿ ಅಂತ ಹೇಳಿದ ತಕ್ಷಣ ಹೆಂಗೆ ನಂಬಿಡ್ತಾಳೆ. ತುಂಬ ಸಲ ಹೇಳ್ಬಿಟ್ಟು ಹಿಂಗೆ ನಾನು ಹಾಕ್ಬಿಟ್ಟಿದ್ದೀನಿ. ಸರಿ ರೀ, ನಿನ್ನ ಗಂಡ ಬಂದಾಗ ನನಗೊಂದು ಫೋನ್ ಹಾಕು. ನಾನೇನಿಯ ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತೀನಿ. ಅಣ್ಣ, ಸಂಜೆ 7-8 ಗಂಟೆ ಹಂಗೆ ಬರ್ರಿ. ಸಿಗ್ತಾರೆ, ಎಲ್ಲೂ ಹೋಗಿಲ್ಲ. ಅವ್ರು ಮನೆ ಬಿಟ್ಬಿಟ್ಟು ಮನೆಗೆ ಇರ್ತಾರೆ. ಇನ್ನು ಫೋನ್ ಹಾಕೋದಿನೇನು 7 ಗಂಟೆ ಇಲ್ಲ 8 ಗಂಟೆ ಹಂಗೆ ಬರ್ರಿ. ಸರಿ ಕಣವ, ಆಯಿತು. ಸರಿ ಅಣ್ಣ. ಅವ್ರು ನಾನು ಸಂದಕ್ಕಿರೋಕ್ಕೆಲ್ಲ ಸಹಾಯ ಮಾಡೋರಲ್ಲ, ಅವ್ರ ಸಂಸಾರನೂ ಸಂದಕ್ಕಿರಲಿ ಅಂತ ನಿಮಗೆ ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನು ಯಾವ ಉದ್ದೇಶನೂ ಇಲ್ಲ. ಸರಿನೇ, ನೀವು ಹೊರಡಿ. ನೀವು ಹೋಗ್ಬಿಟ್ಟು 8 ಗಂಟೆ ಹಂಗೆ ಬನ್ನಿ. ಸರಿ ಕಣಮ್ಮ. ಹೆಂಗೋ ಸದ್ಯ ನನ್ನಿಂದನೂ ಇವರಿಬ್ಬರನ್ನು ಒಂದು ಮಾಡಿಬಿಟ್ರೆ ಇವ್ರ ಮೇಲಿರೋ ಋಣ ಸ್ವಲ್ಪ ನನ್ನ ಕಮ್ಮಿ ಆಯ್ತದೆ. ಪಾಪ ಲಕ್ಷ್ಮಿ ಅಕ್ಕ ನಂಗೆ ಎಷ್ಟೆಲ್ಲ ಮಾಡಿಲ್ಲ. ನಾನು ಲಕ್ಷ್ಮಿ ಅಕ್ಕಂಗೆ ಚಿಕ್ಕ ಸಹಾಯ ಆದ್ರೂ ಮಾಡೇ ಮಾಡ್ತೀನಿ, ಮಾಡಲೇಬೇಕು ನಾನಂತೂ. ಅಯ್ಯೋ, ಲಕ್ಷ್ಮಿ ಅಕ್ಕಂಗೆ ಸುಳ್ಳು ಬೇರೆ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಸರ್ ನಾವು ಹೋಗ್ಬೇಕಪ್ಪೋ.